ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ದೇಶದಲ್ಲಿರುವ 12 ಜ್ಯೋತಿರ್ಲಿಂಗಗಳಲ್ಲಿ ಗುಜರಾತ್ನ ಸೋಮನಾಥ ದೇವಾಲಯ ಮೊದಲನೆಯದು. ಈ ದೇವಾಲಯ ಸುಲ್ತಾನ ದೊರೆಗಳಿಂದ 6 ಬಾರಿ ದಾಳಿಗೊಳಗಾದರೂ ಜಗ್ಗದೆ ನಿಂತಿರುವುದಷ್ಟೇ ಅಲ್ಲ, ಖ್ಯಾತಿಯನ್ನು ಮತ್ತಷ್ಟು ಹೆಚ್ಚಿಸಿಕೊಂಡಿದೆ. ಶಿವನೇ ಪರಂ ಜ್ಯೋತಿಯಾಗಿ ಜ್ಯೋತಿರ್ಲಿಂಗವಾಗಿ ಭಾರತ ಮತ್ತು ನೇಪಾಳದ 64 ಕಡೆ ಇದ್ದಾನೆ. ಅವುಗಳಲ್ಲಿ 12 ಮಹಾ ಜ್ಯೋತಿರ್ಲಿಂಗಗಳಾಗಿದ್ದು, ಮೊದಲನೆಯ ಜ್ಯೋತಿರ್ಲಿಂಗವು ಗುಜರಾತಿನ ಸೋಮನಾಥ ದೇವಾಲಯವಾಗಿದೆ. ಈ ಸೋಮನಾಥ ದೇವಾಲಯವು ಜಗತ್ತಿನಲ್ಲೇ ಪ್ರಮುಖ ಶಿವಾಲಯವಾಗಿದ್ದು, ಅತ್ಯಂತ ಶ್ರೀಮಂತ ಮತ್ತು ಶಕ್ತಿಯುತವಾದ ಇತಿಹಾಸವನ್ನು ಹೊಂದಿದೆ. ಭಗವಾನ್ ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಈ ದೇವಾಲಯವನ್ನು ಚಂದ್ರದೇವ ಸೋಮರಾಜ್ ನಿರ್ಮಿಸಿರುವುದು ಋಗ್ವೇದದಲ್ಲಿ ಉಲ್ಲೇಖಿಸಲಾಗಿದೆ. ಇದೀಗ ಮೋದಿ ಸರ್ಕಾರ ಈ ದೇವಾಲಯವನ್ನ ಸುಂದರಗೊಳಿಸಲು ಮತ್ತು ಹೊಸ ಸೌಕರ್ಯಗಳೊಂದಿಗೆ ಪೂರ್ಣಗೊಳಿಸಲು ಕೆಲಸ ಮಾಡುತ್ತಿದ್ದಾರೆ. ಇಂದು ಶಿವನ ಈ ಪವಿತ್ರ ನಿವಾಸದ ಸಂಪೂರ್ಣ ಕಥೆಯನ್ನ ಹೇಳುತ್ತೀವಿ. ಹಾಗೂ ಮುಸ್ಲಿಮರಿಗೂ ಕೂಡ ಜಗ್ಗದೆ 6 ಬಾರಿ ಸುಲ್ತಾನರು ಈ ಒಂದು ದೇವಸ್ಥಾನವನ್ನ ಯಾಕೆ ಕೊಳ್ಳೆ ಹೊಡೆಯಲು, ಯಾಕೆ ಇದೇ ದೇವಸ್ಥಾನದ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗಿದ್ರು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ. ನೀವೇನಾದರೂ ಶಿವನ ಭಕ್ತರಾಗಿದ್ರೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಜೊತೆಗೆ ನೀವೇನಾದರೂ ಈ ಸೋಮನಾಥ ದೇವಾಲಯ ಅಥವಾ 12 ಜ್ಯೋತಿರ್ಲಿಂಗಗಳ ಪೈಕಿ ಒಂದು ಜ್ಯೋತಿರ್ಲಿಂಗವನ್ನ ನೋಡಿದ್ರೆ ಆ ದೇವಸ್ಥಾನದ ಹೆಸರನ್ನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಬ್ರಹ್ಮನ ಮಾನಸ ಪುತ್ರ ಮತ್ತು ಶಿವನ ಮಾವನಾದ ದಕ್ಷ ಪ್ರಜಾಪತಿಯು ತನ್ನ 27 ಹೆಣ್ಣು ಮಕ್ಕಳನ್ನ ಚಂದ್ರನಿಗೆ ಕೊಟ್ಟು ಮದುವೆ ಮಾಡಿದ. ಎಲ್ಲಾ ಹೆಣ್ಣು ಮಕ್ಕಳನ್ನು ಸಮಾನವಾಗಿ ನೋಡಲು ಚಂದ್ರನಿಗೆ ಮಾತು ತೆಗೆದುಕೊಂಡ. ಆದರೆ ಚಂದ್ರನಿಗೆ 4ನೇ ಮಗಳಾದ ರೋಹಿಣಿಯ ಮೇಲೆ ಮೋಹ ಹೆಚ್ಚಿತ್ತು. ಚಂದ್ರನ ಈ ವರ್ತನೆ ಉಳಿದ ಹೆಣ್ಣು ಮಕ್ಕಳಿಗೆ ಕೋಪ, ಮತ್ಸರ ತರಿಸಿತು. ಅವರು ದಕ್ಷನಲ್ಲಿ ಈ ಬಗ್ಗೆ ದೂರನ್ನ ನೀಡುತ್ತಾರೆ. ಈ ಬಗ್ಗೆ ದಕ್ಷ ಚಂದ್ರನಿಗೆ ಎಚ್ಚರಿಸಿದ್ರು. ಚಂದ್ರ ಮಾತ್ರ ರೋಹಿಣಿಯನ್ನ ಮಾತ್ರ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದ. ಆಗ ದಕ್ಷನು ಚಂದ್ರನಿಗೆ ಮಕ್ಕಳಾಗಬಾರದು ಎಂದು ಆತನ ರೂಪ ಹದಗೆಡ್ಲಿ ಅಂತ ಶಾಪ ಕೊಡ್ತಾನೆ. ಈ ಶಾಪ ನಿಜವಾಗತೊಡಗಿದಾಗ ಬೆದರಿದ ಚಂದ್ರ ಸಹಾಯ ಕೋರಿ ಬ್ರಹ್ಮನ ಬಳಿ ಹೋದ. ಆಗ ಬ್ರಹ್ಮನು ಈ ವಿಚಾರವಾಗಿ ತನ್ನ ಅಸಹಾಯಕತೆಯನ್ನ ವ್ಯಕ್ತಪಡಿಸ್ತಾ ಸೋಮನಾಥ ದೇವಾಲಯದಲ್ಲಿ ಸ್ಪರ್ಶಲಿಂಗ ಪೂಜಿಸುವಂತೆ ಸಲಹೆ ನೀಡ್ತಾನೆ. 6 ತಿಂಗಳು ಚಂದ್ರ ನಿಷ್ಠೆಯಿಂದ ಸೋಮನಾಥನ ಸೇವೆ ಮಾಡ್ತಾನೆ. ಆಗ ಒಲಿದ ಶಿವ ಚಂದ್ರನಿಗೆ ಶಾಶ್ವತತೆಯ ವರವನ್ನ ನೀಡ್ತಾನೆ. ಶಾಪದಿಂದ ಅರ್ಧ ಮುಕ್ತಗೊಳಿಸಿದ. ಇನ್ನು ಮುಂದೆ ಕೃಷ್ಣ ಪಕ್ಷದಲ್ಲಿ ಸೌಂದರ್ಯ ಕಳೆದುಕೊಳ್ಳುತ್ತಾ ಶುಕ್ಲ ಪಕ್ಷದಲ್ಲಿ ಕಾಂತಿ ಹೆಚ್ಚಿಸಿಕೊಳ್ಳುತ್ತಾ ಇರುವಂತೆ ಶಿವ ವರ ನೀಡ್ತಾನೆ. ಇದರಿಂದ ಸಮಾಧಾನಗೊಂಡ ಚಂದ್ರನು ಶಿವನಿಗೆ ಸೋಮನಾಥದಲ್ಲಿಯೇ ನೆಲೆಸಿ ಭಕ್ತರ ಕಷ್ಟ ನೀಗಿಸುವಂತೆ ಕೋರಿದ. ಅದಕ್ಕೆ ಒಪ್ಪಿದ ಶಿವ ಸೋಮನಾಥದಲ್ಲಿ ನೆಲೆಸಿದ. ಆಗ ರಾಜ ಸೋಮರಾಜ ಇಲ್ಲಿ ದೇವಾಲಯ ನಿರ್ಮಿಸಿ ಶಿವನ ಜಟೆಯಲ್ಲಿ ಚಂದ್ರನಿರುವಂತಹ ಮೂರ್ತಿಯನ್ನ ನೆಲೆಗೊಳಿಸಿ ಅದಕ್ಕೆ ಸೋಮನಾಥ ಎಂಬ ಹೆಸರನ್ನ ನೀಡಿದ. ಗುಜರಾತ್ನ ವೇರಾವಲ್ ಬಂದರಿನಲ್ಲಿರುವ ಸೋಮನಾಥ ದೇವಾಲಯದ ಇತಿಹಾಸ ಅನೇಕ ಏರಿಳಿತಗಳಿಂದ ಕೂಡಿದೆ. ಅರೇಬಿಯನ್ ಪ್ರವಾಸಿ ಅಲ್ ಬಿರೂನಿಯ ಪ್ರವಾಸ ಕಥನದಲ್ಲಿ ಸೋಮನಾಥ ದೇವಾಲಯದ ವೈಭವದ ಬಗ್ಗೆ ಕೇಳಿದಾಗ ಅದರಿಂದ ಪ್ರಭಾವಿತನಾದ ವಿದೇಶಿ ಆಕ್ರಮಣಕಾರ ಮೊಹಮ್ಮದ್ ಖಲ್ಜಿ 10ನೇ ಶತಮಾನದಲ್ಲಿ ದೇವಾಲಯದ ಮೇಲೆ ದಾಳಿ ಮಾಡ್ತಾನೆ. ಈ ಮೊಹಮ್ಮದ್ ಖಲ್ಜಿ ದೇವಾಲಯದ ಎಲ್ಲಾ ಆಸ್ತಿಯನ್ನ ಲೂಟಿ ಮಾಡದಲ್ಲದೆ ಅದನ್ನ ನಾಶ ಮಾಡ್ತಾನೆ. 5,000 ಜನರೊಂದಿಗೆ ಖಿಲ್ಜಿ ದೇವಸ್ಥಾನದ ಮೇಲೆ ದಾಳಿ ನಡೆಸಿದ್ದ. ಆ ಸಂದರ್ಭದಲ್ಲಿ ಬಹಳಷ್ಟು ಸಂಖ್ಯೆಯ ಜನರನ್ನ ಹತ್ಯೆ ಮಾಡ್ತಾನೆ. ದೇವಾಲಯದ ರಕ್ಷಣೆಗಾಗಿ ಅಪಾರ ಸಂಖ್ಯೆಯ ಜನರು ಪ್ರಾಣತ್ಯಾಗ ಮಾಡಿದ್ರು. ದಾಳಿಯ ನಂತರ ದೇವಾಲಯವು ಹೆಚ್ಚು ಹಾನಿಗೊಳಗಾದರೂ ಕೂಡ ಅದರ ಖ್ಯಾತಿಯೇನೂ ಕಮ್ಮಿಯಾಗಿಲ್ಲ. ಇತಿಹಾಸಕಾರರ ಪ್ರಕಾರ ಗುಜರಾತಿನ ರಾಜ ಭೀಮ ಮತ್ತು ಮಾಳವದ ರಾಜ ಭೋಜ ನಂತರ ದೇವಾಲಯವನ್ನ ಪುನರ್ಸ್ಥಾಪನೆ ಮಾಡ್ತಾರೆ, ಅಂದರೆ ಪುನರ್ ನಿರ್ಮಾಣವನ್ನ ಮಾಡ್ತಾರೆ. ಅದರ ನಂತರ 1297ರಲ್ಲಿ ದೆಹಲಿ ಸುಲ್ತಾನರು ಗುಜರಾತ್ನ ಮೇಲೆ ದಾಳಿ ಮಾಡಿದಾಗ ಮತ್ತೊಮ್ಮೆ ಈ ದೇವಾಲಯವನ್ನ ನಾಶ ಮಾಡಲಾಯಿತು. ದೆಹಲಿಯ ಸುಲ್ತಾನ್ ಅಲಾಹುದ್ದೀನ್ ಖಿಲ್ಜಿ ಗುಜರಾತ್ ಮೇಲೆ ದಾಳಿ ನಡೆಸಿದಾಗ ಅವನ ಸೇನಾಧಿಪತಿ ನುಸ್ರತ್ ಖಾನ್ ಕೂಡ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿ ಉಗ್ರವಾಗಿ ಲೂಟಿ ಮಾಡ್ತಾನೆ. ನುಸ್ರತ್ ಖಾನ್ ದಾಳಿಯ ನಂತರವೂ ದೇವಾಲಯದ ಖ್ಯಾತಿ ಕಡಿಮೆಯಾಗಲ್ಲ ಮತ್ತು ಹಿಂದೂ ರಾಜರು ಅದನ್ನು ಪುನರ್ ನಿರ್ಮಾಣ ಮಾಡ್ತಾ ಇದ್ರು. ಆದರೆ 1395ರಲ್ಲಿ ಈ ಪವಿತ್ರ ದೇವಾಲಯದ ಮೇಲೆ 3ನೇ ಬಾರಿಗೆ ದಾಳಿ ಮಾಡಲಾಯಿತು. ಗುಜರಾತಿನ ಸುಲ್ತಾನ
ಮುಜಾಫರ್ ಶಾ ಸೋಮನಾಥ ದೇವಾಲಯವನ್ನ ಧ್ವಂಸ ಮಾಡಿ ಎಲ್ಲ ಆಸ್ತಿಯನ್ನ ಲೂಟಿ ಮಾಡ್ತಾನೆ. ದೇವಾಲಯವನ್ನ ನವೀಕರಿಸಲಾಯಿತು. ಆದರೆ 1412ರಲ್ಲಿ ಮುಜಾಫರ್ ಶಾ ಮಗ ಅಹ್ಮದ್ ಶಾ ದೇವಾಲಯದ ಮೇಲೆ ಮತ್ತೆ ದಾಳಿ ಮಾಡಿ ಲೂಟಿ ಮಾಡ್ತಾನೆ. ಸೋಮನಾಥ ದೇವಾಲಯದ ಮೇಲಿನ ದಾಳಿಯ ಸರಣಿ ಇಲ್ಲಿಗೆ ಕೊನೆಗೊಳ್ಳುವುದಿಲ್ಲ. ಮೊಘಲ್ ದೊರೆ ಔರಂಗಜೇಬ ಕೂಡ ದಾಳಿಯನ್ನ ಮಾಡ್ತಾನೆ ಇದೇ ಸೋಮನಾಥ ದೇವಾಲಯದ ಮೇಲೆ. ಆದರೂ ಈ ಪುಣ್ಯಧಾಮದ ಮೇಲಿನ ಭಕ್ತರ ನಂಬಿಕೆ ಕಡಿಮೆಯಾಗದೆ ಇಲ್ಲಿ ಪೂಜೆ ನಡೆಯುತ್ತಲೇ ಇತ್ತು. ಸೋಮನಾಥದಲ್ಲಿ ಈಗ ಅಸ್ತಿತ್ವದಲ್ಲಿರುವ ದೇವಾಲಯವನ್ನ 1950ರಲ್ಲಿ ಅಂದಿನ ಭಾರತ ಗೃಹ ಸಚಿವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಸೂಚನೆಯ ಮೇರೆಗೆ ಪುನರ್ ನಿರ್ಮಾಣ ಮಾಡಲಾಯಿತು. ಈ ದೇವಾಲಯವು 6 ಬಾರಿ ಧ್ವಂಸಗೊಳಿಸಲಾಗಿದೆ. ಆದರೆ ಪೂಜೆ ಮಾತ್ರ ನಿಲ್ಲಲಿಲ್ಲ. ಶಿವನ ಭಕ್ತರು ಹತಾಶರಾಗಲಿಲ್ಲ. ಈಗ ಭಾರತ ಸರ್ಕಾರ ಈ ದೇವಾಲಯವನ್ನ ಸುಂದರಗೊಳಿಸಲು ಮತ್ತು ಅಭಿವೃದ್ಧಿಪಡಿಸಲು ಕೆಲಸ ಮಾಡ್ತಾ ಇದೆ. ಇಲ್ಲಿ ಕಡಲ ತೀರದಲ್ಲಿ 1 ಕಿಲೋಮೀಟರ್ ಉದ್ದದ ಸಮುದ್ರ ದರ್ಶನದ ನಡಿಗೆ ಪಥವನ್ನ ಸಿದ್ಧಪಡಿಸಲಾಗ್ತಾ ಇದೆ. ಇದಲ್ಲದೆ ಕೋಟ್ಯಾಂತರ ರೂಪಾಯಿ ಹಲವಾರು ಯೋಜನೆಗಳನ್ನ ಇಲ್ಲಿ ಪುನರ್ಸ್ಥಾಪಿಸಲಾಗಿದೆ. ಹೀಗೆ ಸೋಮನಾಥ ದೇವಾಲಯವು ಪದೇ ಪದೇ ದಾಳಿಗೆ ಒಳಗಾಗಿ ಧ್ವಂಸವಾಗಿತ್ತು. ಆದರೆ ಹಿಂದೂಗಳು ಮಾತ್ರ ಈ ದೇವಾಲಯದ ಮೇಲಿನ ಭಕ್ತಿಯನ್ನ ಕಮ್ಮಿ ಮಾಡಲಿಲ್ಲ. ಹೇಗೆ ಮುಸಲ್ಮಾನರು ಹೇಗೆ ಸುಲ್ತಾನರು ದಾಳಿಯನ್ನ ಮಾಡ್ತಾ ಇದ್ರೋ ಅದರ ದುಪ್ಪಟ್ಟು ಖರ್ಚು ಮಾಡಿ ಆ ದೇವಾಲಯವನ್ನ ಪುನರ್ ನಿರ್ಮಾಣ ಮಾಡ್ತಾ ಇದ್ರು. ಆದರೆ ಈಗ ಈ ಸುಲ್ತಾನರ ಕಣ್ಣಿನಿಂದ ತಪ್ಪಿಸಿಕೊಂಡು ಈ ಸುಂದರ ದೇವಾಲಯ ಈಗ ಮತ್ತೆ ಪುನರ್ ನಿರ್ಮಾಣ ಆಗ್ತಾ ಇದೆ. ಹೇಗನಿಸ್ತು ಈ ವಿಡಿಯೋ ಸೋಮನಾಥ ದೇವಾಲಯದ ಬಗ್ಗೆ? ದೇವಾಲಯಕ್ಕೆ ನೀವೇನಾದರೂ ಹೋಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ 12 ಜ್ಯೋತಿರ್ಲಿಂಗಗಳಲ್ಲಿ ನೀವು ಯಾವ ಜ್ಯೋತಿರ್ಲಿಂಗವನ್ನ ನೋಡಿದ್ದೀರಾ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಓಂ ನಮಃ ಶಿವಾಯ.